ಒಬ್ಬ ರೈತ ಒಂದು ಬೆಳೆ ಬೆಳೆಯೋದಕ್ಕೆ ಎಷ್ಟು ಶ್ರಮ ಪಡ್ತಾರೆ, ಎಷ್ಟು ಕಷ್ಟ ಬೀಳ್ತಾರೆ ಅಂತ ಕೂತ್ಕೊಂಡು ತಿನ್ನೋ ಜೀವಿಗಳಿಗೆ ಗೊತ್ತಿರಲ್ಲ ಸ್ನೇಹಿತರೆ ಅದ್ರ ಬೆಲೆ ಏನು ಅಂತ. ಏಕೆಂದರೆ ಅವರಿಗೆ ಇಷ್ಟು ಕಷ್ಟ ಬಿದ್ದು ಬೆಳೆದ್ರೂ ಅವ್ರಿಗೆ ಸಿಗೋದು ಕಡಿಮೆ ರೇಟೇ ಸ್ನೇಹಿತರೆ. ನೋಡಿ ಎಷ್ಟು ಶ್ರಮ ಬೀಳಬೇಕು ಅಂತಂದರೆ 3 ದಿನದಿಂದ ಇದನ್ನು ರಾಗಿ ಪೈರು ಹಾಕಿಸ್ತಾ ಇರೋದು. ಅದ್ರ ಮಧ್ಯೆ ಕರೆಂಟ್ ಬೇರೆ ಸರಿಯಾಗಿರಲ್ಲ. ನೋಡಿ ಈ ರೀತಿ ರೈತರ ಜೀವನ ಈ ರೀತಿ ಇರುತ್ತೆ. ನೋಡಿ ಇದನ್ನು ಹಾಕಿರೋದು, ಇದು ರಾಗಿ ಪೈರು, ಇದು ಪೈರು ಕೀಳ್ತಿರೋದು. ಅದೇ ರೀತಿ ಇವತ್ತು ಧನ್ಯ ಉರಿಬೇಕಿತ್ತು ಸ್ನೇಹಿತರೆ. ಅದ್ರದ್ದು ಇದು ತೋರಿಸ್ತಿದ್ದೀನಿ ಯಾವ ರೀತಿ ನಾವು ಎಲ್ಲ ಕ್ಲೀನ್ ಮಾಡ್ಕೋಬೇಕು, ಧನ್ಯ ಉರಿಯೋದಕ್ಕೆ ಎಲ್ಲ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಿದ್ದೀನಿ. ಇವಾಗ ಫಸ್ಟ್ಗೆ ಧನ್ಯ ಎಲ್ಲನ ಕ್ಲೀನಾಗಿ ನಾನು ಈ ರೀತಿ ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಎಷ್ಟೇ ಚೆನ್ನಾಗಿರೋ ಫಸ್ಟ್ ಕ್ವಾಲಿಟಿ ಅಂತ ತಗೊಂಬಂದ್ರು ಸಣ್ಣ ಸಣ್ಣ ಈ ಜೇಡಿ ಮಣ್ಣಿನ ಪುಡಿಗಳಿರ್ತವೆ ಸ್ನೇಹಿತರೆ, ಅದಕ್ಕಾಗಿ ಆ ರೀತಿ ಕ್ಲೀನ್ ಮಾಡ್ಕೋಬೇಕು. ಧೂಳು ಥರ ಇರೆಲ್ಲ ಇರುತ್ತೆ. ಈ ರೀತಿ ನಾನು ಎಲ್ಲ ಧನ್ಯನೂ ನೀಟಾಗೆ ಕ್ಲೀನ್ ಮಾಡ್ಕೊತಿದ್ದೀನಿ. ನಾನು ಉರಿತಿರೋದು ಇವತ್ತು 2 kg ಧನ್ಯ ಸ್ನೇಹಿತರೆ. ನಮಗೆ 6 ತಿಂಗಳು ಬರುತ್ತೆ. 1 kg ಧನ್ಯ ಆದರೆ ಐಟಮು 1/4 kg ಹಾಕಬೇಕು. 2 kg ಧನ್ಯಕ್ಕೆ ಅರ್ಧ kg ಹಾಕಬೇಕು. ನೋಡಿ ಈ ರೀತಿ ಎಲ್ಲದನ್ನು ಧನ್ಯ ನೀಟಾಗೆ ಮಾಡ್ಕೊಂಡು ಅದನ್ನು ನಾನು ಫಸ್ಟ್ ಯಾವ್ದು ಕವರ್ ಇತ್ತೋ ಅದೇ ಕವರಿಗೆ ಹಾಕ್ತಿದ್ದೀನಿ. ಆನಂತರ ಕಾಳುಗಳನ್ನು ಎಲ್ಲದನ್ನು ನೀಟ್ ಮಾಡ್ಕೋಬೇಕು. ಆ ಕಾಳುಗಳನ್ನು ಅಷ್ಟೇ, ಏಕೆಂದರೆ ಅದರಲ್ಲಿ ಏನಾದರೂ ಕಲ್ಲು ಅಥವಾ ಧೂಳು ಈ ಥರ ಎಲ್ಲ ಇರುತ್ತೆ. ಹಂಗಾಗಿ ಇವಾಗ ನಾನು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆನೂ ಅರ್ಧ kg, ಕಡಲೆಬೇಳೆ, ಉದ್ದಿನಬೇಳೆ ಅರ್ಧ kg, ಹೆಸರುಬೇಳೆ ಅರ್ಧ kg, ಕಡಲೆ ಅರ್ಧ kg, ಮತ್ತು ಮೆಂತ್ಯ ಮೆಣಸು, ಜೀರಿಗೆ ಅರ್ಧ kg, ಮೆಂತ್ಯ ಮೆಣಸು ಒಂದು 300 ಗ್ರಾಮ್ ಹಾಕಿದ್ರೂ ಸಾಕಾಗುತ್ತೆ. ಗಸಗಸೆನೂ ಅಷ್ಟೇ, ಮತ್ತು ಅರಿಶಿನದ ಬೋಟೂ ಅಷ್ಟೇ, ಅದು ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಮತ್ತು ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪು ನಾನೆಲ್ಲ ನೀಟಾಗಿ ಅದನ್ನು ಕಿತ್ಕೊಂಬಂದು ತೊಳೆದು ಅದನ್ನು ಒಣಗೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಇವನ್ನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಿದ್ದೀನಿ. ನೋಡಿ ಯಾವ ರೀತಿ ಎಲ್ಲ ಕಾಳನ್ನು ನೀಟಾಗಿ ಈ ರೀತಿ ರೆಡಿ ಮಾಡಿಕೊಂಡು ನಾವು ಧನ್ಯ ಉರಿಬೇಕು. ಇದಕ್ಕೆ ಚಕ್ಕೆ ಮೊಗ್ಗು ಸಹ ಹಾಕ್ತಾರೆ. ಆದರೆ ನಾನು ಈಗ ಉರಿತಿರೋದು ಬರೀ ಸಾಂಬಾರು ಪೌಡ್ರು. ನಾನು ಮಿಕ್ಸೆಡ್ ಪೌಡ್ರಿಗೆ ಅದನ್ನು ಹಾಕ್ತೀನಿ. ಮೆಣಸಿನ್ಕಾಯಿ ಧನ್ಯ ಮಿಕ್ಸ್ ಮಾಡಿ ಉರಿಯುತ್ತಾರಲ್ಲ ಅದಕ್ಕೆ ನಾನು ಅದನ್ನು ಹಾಕ್ತೀನಿ. ಇವಾಗ ಉರಿತಿರೋದು ಬರೀ ಧನ್ಯ ಸಪ್ರೇಟ್ ಮಾಡ್ಕೊಳ್ತೀನಿ. ಅದನ್ನು ಧನ್ಯನೇ ಸಪ್ರೇಟು ಮತ್ತು ಖಾರದ ಪುಡಿನೇ ಸಪ್ರೇಟು ಮಿಕ್ಸ್ ಮಾಡ್ಕೊಳೋದು ಮಿಕ್ಸೆಡ್ ಪೌಡ್ರು. ಅದನ್ನು ನಾನು ಏನಿದ್ರೂ ಟೊಮೊಟೊ ಬಾತು, ಪಲಾವು ಮತ್ತು ರಸಮ್ಮು, ಪುಳಿಯೋಗರೆ ಈ ಥರದ ಐಟಮಿಗೆ ಆ ಥರ ಪೌಡ್ರನ್ನ ಉಪಯೋಗಿಸ್ತೀನಿ. ಇದು ಮಾಮೂಲಿ ಡೈಲಿ ಸಾಂಬಾರಿಗೆ ಮಾತ್ರ ಇದನ್ನು ಉಪಯೋಗಿಸೋದು. ಆದ್ದರಿಂದ ಇದನ್ನು ಹುರ್ಕೊತಾ ಇದ್ದೀನಿ. ನಿಮಗೂ ಸಹ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದನ್ನು ರೆಡಿ ಮಾಡ್ಕೋಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕೋಬೇಕು ಅಂತನ. ನೋಡಿ ನಾನು ಹೇಳಿದ್ನಲ್ಲ ಅರ್ಧ kg ಜೀರಿಗೆ ಹಾಕ್ಕೋಬೇಕು. ಜೀರಿಗೆನೇ ಮೇಯ್ನು ಇದರಲ್ಲಿ ಇಂಗ್ರೀಡಿಯೆಂಟ್ಸು. ಕೆಲವರು ಕಾಳು ಜಾಸ್ತಿ ಹಾಕ್ಬಿಟ್ಟು ಧನ್ಯ ಕಡಿಮೆ ಹಾಕ್ತಾರೆ, ಅಥವಾ ಧನ್ಯ ಜಾಸ್ತಿ ಹಾಕಿ ಕಾಳು ಕಡಿಮೆ ಹಾಕ್ತಾರೆ. ಕಾಳೂ ಜಾಸ್ತಿ ಇರಬಾರ್ದು, ಧನ್ಯನೂ ಜಾಸ್ತಿ ಇರಬಾರ್ದು.
ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ರೆ ಪೌಡರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾನು ಹಾಕೋದು ಇಷ್ಟೇ ಸ್ನೇಹಿತರೆ, 2 ಕೆ ಜಿ ಧಾನ್ಯಕ್ಕೆ ಅರ್ಧ ಕೆ ಜಿ ಹಾಕ್ತೀನಿ. ಕೆಲವು ಒಂದೊಂದು ಕೆ ಜಿವರೆಗೂ ಹಾಕ್ತಾರೆ, ಅದು ಟೇಸ್ಟು ಇರಲ್ಲ, ಸ್ಮೆಲ್ಲು ಇರಲ್ಲ. ಸುಮ್ಮನೆ ಸಾಂಬಾರು ಒಂಥರ ಗಟ್ಟಿ ಥರ ಆಗುತ್ತೆ ಅಷ್ಟೇ, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ನಾನು ಹೇಳೋ ರೀತಿ ಮಾಡ್ಕೊಂಡ್ರೆ ಧನಿಯಾ ಸಾಂಬಾರು ಪೌಡರು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಹೇಳಿದ್ನಲ್ಲ, ಈಗ ಜೀರಿಗೆ ಎಲ್ಲ ಹಾಕಿದ್ದಾಯಿತು. ಅದಕ್ಕೆ ನಾವು ಅಕ್ಕಿನೂ ಸಹ ಹಾಕ್ತೀನಿ, ಅರ್ಧ ಕೆ ಜಿ ಅಕ್ಕಿ ಹಾಕಬೇಕು. ನಿಮಗೆ ಕೆ ಜಿ ಲೆಕ್ಕದಲ್ಲಿ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು 2 ಕೆ ಜಿ ಧನ್ಯಕ್ಕೆ ಮನೇಲಿ ಪಾವು ಅಂತ ಇರುತ್ತಲ್ಲ ಸ್ನೇಹಿತರೆ, ಅದರಲ್ಲಿ 2 ಪಾವನ್ನ ಅಳತೆ ಮಾಡ್ಕೊಂಡು ಹಾಕಿ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಬಳಸಿ ಧನಿಯಾನ ಹುರಿಬೇಕು. ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಧನಿಯಾನ ಹುರಿಯೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನೀವು ನೋಡೋದಕ್ಕೆ ಬೇಜಾರು ಮಾಡ್ಕೊತೀರ. ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನು ತೋರಿಸ್ತೀನಿ ಯಾವ ರೀತಿ ಹುರಿಯೋದು ಅಂತನ. ನೋಡಿದ್ರಲ್ಲ, ವಿಡಿಯೋಕ್ಕೆ ಪ್ಲೀಸ್ ಮಿಸ್ ಮಾಡ್ದಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.